ಹರಿ ಓಂ ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾಧಿಕಾನ್ ಗುರೂನ್ ಕುರ್ಮಃ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಗೀತಾ ವಿವೃತಿಯ ಪಾಠದ ಮೊದಲನೇ ಅಧ್ಯಾಯದ 5 ಶ್ಲೋಕಗಳು ಮುಗಿದು 6ನೇ ಶ್ಲೋಕದ ಪಾಠ ಪ್ರಾರಂಭವಾಗ್ತಾ ಇದೆ. ಯುಧಾಮನ್ಯುಶ್ಚ ವಿಕ್ರಾಂತಃ ಉತ್ತಮೋಜಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವಗೇವ ಮಹಾರಥಾಃ. ಯುಧಾಮನ್ಯುಃ ಚ ವಿಕ್ರಾಂತಃ ಉತ್ತಮೋಜಾಃ ಚ ವೀರ್ಯವಾನ್ ಸೌಭದ್ರಃ ದ್ರೌಪದೇಯಾಃ ಚ ಸರ್ವೇ ಏವ ಮಹಾರಥಾಃ ಇತಿ ಪದವಿಭಾಗಃ. ಇಲ್ಲೇನದ ಅಂತಂದ್ರೆ ದ್ರೌಪದೇಯಾಃ ಪದವನ್ನು ಗಮನಿಸ್ಬೇಕು ನಾವು. ಮೊದಲನೆಯದ್ದು ದ್ರೌಪದಿ ಎಂದು ಶಬ್ದವನ್ನು ಉಚ್ಚಾರಣೆ ಮಾಡಬಾರದು, ತಪ್ಪು, ಶುದ್ಧ ಅಬದ್ಧ. ದ್ರೌಪದಿ ಅಂತ ಅವಳ ಹೆಸರು ಅಲ್ಲ, ದ್ರೌಪದಿ ಅಂತ ಅವಳ ಹೆಸರು. ಯಾಕಂದ್ರೆ ದೃಪದನ ಮಗಳಾದದ್ದರಿಂದ ಅವಳನ್ನು ದ್ರೌಪದಿ ಎಂದು ಕರೆಯಬೇಕು. ದೃಪದಸ್ಯ ಅಪತ್ಯಂ ಸ್ತ್ರೀ ದ್ರೌಪದಿ ಹೊರತಾಗಿ ದ್ರೌಪದಿ ಅನ್ನಬಾರದು. ಅವೇನು 5 ಪತಿ ಇದ್ದದಕ್ಕೆ ದ್ರೌಪದಿ ಆಗಿಲ್ಲಕಿ, ಇವು ತಪ್ಪು ಕಲ್ಪನಾ ಹಂಗಾಗ್ಯದ. ಅದಕ್ಕೆ ಏನು ಮಾಡ್ಬೇಕಪ್ಪ ನಾವು, ದ್ರೌಪದಿ ದ್ರೌಪದಿಯ ಮಕ್ಕಳಾದದರಿಂದ ದ್ರೌಪದೇಯಾಃ. ದ್ರೌಪದ್ಯಾಃ ಅಪತ್ಯಂ ಪುಮಾನ್ ಸಹ ದ್ರೌಪದೇಯಾಃ. ದ್ರೌಪದಿಯ ಮಕ್ಕಳಾದರಿಂದ ದ್ರೌಪದೇಯಾಃ ಅಂತ ಕರೆಸಿಕೊಂಡಿದ್ದಾರಿವರು. ಯಾರು ಬರ್ತಾರ ಅವರು? ಉಪಪಾಂಡವರು. ನೋಡಪ್ಪ ಯಾರ್ಯಾರು. ಯುಧಾಮನ್ಯುಃ ಚ ವಿಕ್ರಾಂತಃ ಉತ್ತಮೌಜಾಃ ಚ ವೀರ್ಯವಾನ್. ಈ ವಿಕ್ರಾಂತಃ ಅನ್ನೋದು ವೀರ್ಯವಾನ್ ಎಂಬುದು ವಿಶೇಷಣ, ಪರಾಕ್ರಮಿಗಳು ಅಂತ ಅರ್ಥ. ಬಿಟ್ಬಿಡು. ಯುಧಾಮನ್ಯು ಮತ್ತು ಉತ್ತಮೌಜಸ್ ಅಂತಿದ್ದಾರೆ. ಇವರು ಯಾರು ಅಂದ್ರೆ ದೃಪದನ ಮಕ್ಕಳು. ದೃಪದ ರಾಜನಿಗೆ ದೃಷ್ಟದ್ಯುಮ್ನ ಇದ್ದಂತೆ, ದ್ರೌಪದಿ ಇದ್ದಂತೆ ಯುಧಾಮನ್ಯು ಉತ್ತಮೌಜಸ್ ಅನ್ನುವಂಥವರು 2 ಮಕ್ಕಳಿದ್ರು. ಯುದ್ಧಕ್ಕೆ ಬಂದಿದ್ರು. ಅವರೇನ್ ಮಾಡ್ತಿದ್ರು ಅಂತ ಕೇಳಿದ್ರೆ, ದೃಪದನ ಎಡಬಲಗಳಲ್ಲಿ ನಿಂತುಕೊಂಡು ಚಕ್ರರಕ್ಷಾಂ ಪ್ರಕುರ್ವಂತವು. ಶ್ರೀಮದಾಚಾರ್ಯ ಮಹಾಭಾರತ ತಾತ್ಪರ್ಯ ನಿರ್ಣಯದ 18ನೇ ಅಧ್ಯಾಯದ 73ನೇ ಶ್ಲೋಕದಲ್ಲಿ ಚಕ್ರರಕ್ಷೌ ತು ತಸ್ಯಾಸ್ತಾಂ ಯುಧಾಮನ್ಯು ಉತ್ತಮೋಜಸೌ ಧಾತ್ರರ್ಯಮಾವೇಶಯುತೌ ವಿಶ್ವಾವಸು ಪರಾವಸು. ವಿಶ್ವಾವಸು ಪರಾವಸು ಎನ್ನುವಂತಹ 2 ಗಂಧರ್ವರು ಯುಧಾಮನ್ಯು ಉತ್ತಮೌಜ ಎಂಬ ಹೆಸರಿನಿಂದ ಬಂದಿದ್ದಾರೆ. ಅವರಲ್ಲಿ ಧಾತ ಎಂಬ ಆದಿತ್ಯನ, ಅರ್ಯಮ ಎಂಬ ಆದಿತ್ಯನ ಆವೇಶ ಉಂಟು. ದೃಪದನ ಮಕ್ಕಳು. ದ್ರೌಪದಿಯ ತಂದೆ, ದೃಷ್ಟದ್ಯುಮ್ನನ ತಂದೆ, ಅರ್ಜುನನ ಮಾವ, ಪಾಂಡವರ ಮಾವ. ಆ ದೃಪದ, ಹಿಂದೆ ಹೇಳಿದ್ದೀವಿ ದೃಪದ ಯಾರು ಅಂತ ತಿಳ್ಕೊಂಡು ಹೇಳಿ. ಆ ದೃಪದನಿಗೆ 2 ಗಂಡು ಮಕ್ಕಳು, ಯುಧಾಮನ್ಯು ಉತ್ತಮೌಜ ಅಂತ ತಿಳಿದುಕೊಂಡು. ಅವರ ಮೂಲ ರೂಪ ಏನು ಅಂದರೆ ವಿಶ್ವಾವಸು ಪರಾವಸು ಎನ್ನುವಂತಹ ಗಂಧರ್ವರು. ಅವರಲ್ಲಿ ಯಾರ ಆವೇಶದ ಅಂತ ಕೇಳಿದ್ರೆ ಧಾತೃ ಎಂಬ ಆದಿತ್ಯನ, ಅರ್ಯಮ ಎಂಬ ಆದಿತ್ಯನ ಆವೇಶ ಉಂಟು. ಇವರು ಯುದ್ಧದಲ್ಲಿ ಏನು ಮಾಡ್ತಾ ಇದ್ರು ಅಂದರೆ ಚಕ್ರರಕ್ಷಾ, ಎಡಬಲದಲ್ಲಿ ನಿಂತುಕೊಂಡು ಚಕ್ರದ ರಕ್ಷಣೆಯನ್ನು ಮಾಡ್ತಾ ಇದ್ರು. ಗಾಲಿ, ರಥದ ಗಾಲಿ ನಿಲ್ಲಬೇಕಲ್ಲ, ಮತ್ತ ಅದನ್ನು ಅಂದ್ರೆ ಎಡಕ್ಕ ಬಲಕ್ಕ ಶತ್ರುಗಳು ದಾಳಿ ಆಗದೇ ಇದ್ದಂತೆ ನೋಡ್ಕೊಳ್ತಿದ್ರು. ಇದು ತಾತ್ಪರ್ಯ. ಮುಂದ ಇನ್ನು ಅದಕ್ಕೆ ವಿಕ್ರಾಂತ ಸೌಭದ್ರ ಅಂದ್ರೆ ಯಾರು? ಅಭಿಮನ್ಯು. ಸುಭದ್ರಾಯಾಃ ಅಪತ್ಯಂ ಪುಮಾನ್ ಸೌಭದ್ರ. ನೋಡಪ್ಪ, ಸೌಭದ್ರ ಇವ ಯಾರು ಅಂತ ಕೇಳಿದ್ರೆ ಬುಧನೇ ಅಭಿಮನ್ಯುವಾಗಿ ಬಂದಿದ್ದಾನೆ. ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದ 20ನೇ ಅಧ್ಯಾಯದ 212, 213ನೇ ಶ್ಲೋಕದಲ್ಲಿ ಹೇಳುವಾಗ ಚಂದ್ರಾಂಶಯುಕ್ತ ಅತಿತರಾಂಬುಧೋಸೌ. ಚಂದ್ರನ ಅಂಶದಿಂದ ಕೂಡಿದವನಾಗಿದ್ದಾನೆ ಬುಧ. ಚಂದ್ರಪುತ್ರ ಅವ, ಚಂದ್ರನ ಮಗನಾಗಿರುವಂಥ ಬುಧ. ಕಿಂವದಂತಿ ಶ್ರುತ. ಎಲ್ಲ ದೇವತೆಗಳು ಹೋಗಿ ಚಂದ್ರನಿಗೆ ಕೇಳಿದ್ರಂತೆ, ನೋಡಪ್ಪ ನಾವೆಲ್ಲ ಅವತಾರ ಮಾಡ್ತಾ ಇದ್ದೇವೆ, ನಿನ್ನ ಮಗನನ್ನು ಕೊಟ್ಟು ಕಳಿಸು, ಮಹಾಭಾರತದಲ್ಲಿ ಅವತಾರ ಮಾಡಲಿ ಅಂತ. ಎಷ್ಟು ಪುತ್ರ ಪ್ರೇಮ ಚಂದ್ರನಿಗೆ ಅಂತಂದರೆ, ನಾನು ನನ್ನ ಮಗನನ್ನು ಕೊಟ್ಟು ಕಳಿಸುವುದಿಲ್ಲ ಬುಧನನ್ನ. ತಾರಾದೇವಿಲಿ ಹುಟ್ಟಿದ ಮಹಿಮ, ಕಳಿಸುವುದಿಲ್ಲ, ಕಳಿಸಪ್ಪ, ಹಂಗೆ ಮಾಡಬೇಡ ಅಂತ ಹೇಳಿದರು. ರಾಮಾಯಣದಲ್ಲಿ ಅಂಗದನಾಗಿ ಹುಟ್ಟಿ ಬಂದಿದ್ದಾನೆ ಚಂದ್ರ. ಮಹಾಭಾರತದಲ್ಲಿ ಚಂದ್ರನ ಅವತಾರ ಇಲ್ಲ. ನೀನು ಬರೋದಿಲ್ಲ ಅಂದರೆ ಏನಂತ, ನಿನ್ನ ಮಗನನ್ನು ಕೊಟ್ಟು ಕಳಿಸು ಅಂತ ಕೇಳಿದರು. ಕೇಳಿದಾಗ ನನ್ನ ಮಗನನ್ನು ಕೊಟ್ಟು ಕಳಿಸ್ತೇನೆ, ಬಹಳ ದಿವಸ ಅವನಿಂದ ನನಗೆ ವಿರಹ ತಡಿಲಿಕ್ಕಾಗೋದಿಲ್ಲ,
ಕೂಡಲೇ ಅವನು ತಿರುಗಿ ಬರಬೇಕು ಅಂತ ಹೇಳಿದ್ದಕ್ಕೇನೆ 16ನೇ ವರ್ಷಕ್ಕೆ ಸತ್ತು ಹೋಗ್ಬಿಟ್ಟ. ಅಭಿಮನ್ಯು ಆಗಿ ಬುಧ ಅಂತನ್ನುವುದನ್ನು ನಾವು ತಿಳಿಬೇಕು. ಚಂದ್ರಾಂಶಯುಕ್ತ, ನನ್ನ ಮಗ ಬೇಗನೆ ಬರಲಿ ಅಂತ ತಿಳ್ಕೊಂಡು ಹೇಳಿ ಯುದ್ಧ ಭೂಮಿಯಲ್ಲಿ ಅವನನ್ನು ನೂಕಿಸಿ ಯುದ್ಧ ಮಾಡಿಸಿ ಸತ್ತ ಮೇಲೆ ಮೂಲರೂಪಕ್ಕೆ ಸೇರಿಕೊಂಡ. ಚಂದ್ರಾಂಶಯುಕ್ತ ಅತಿತರಾಂ ಬುಧೋ ಸೌ, ಬುಧನೇ ಇವನು. ಜಾತಃ ಸುಭದ್ರಾ ಜಠರೇ ಅರ್ಜುನೇನ, ಅರ್ಜುನಿಂದ ಸುಭದ್ರಾ ಜಠರದಲ್ಲಿ ಹುಟ್ಟಿದವನು. ಮುಂದೆ ಧರ್ಮ ಈರ ಶಕ್ರ ಅಂಶಯುತ ಅಶ್ವಿನೋಶ್ಚ ತಥೈವ ಕೃಷ್ಣಸ್ಯ ಸುಸನ್ನಿಧಾನಯುಕ. ಒಬ್ಬ ಅಭಿಮನ್ಯುವಿನಲ್ಲಿ ಎಷ್ಟು ಜನ ಸೇರ್ಕೊಂಡಿದ್ರು ಅಂದರೆ ಚಂದ್ರನ ಅಂಶ ಇತ್ತು, ಯಮದೇವರ ಅಂಶ, ವಾಯುದೇವರ ಅಂಶ, ಅರ್ಜುನನ ಅಂಶ, ಅಶ್ವಿನಿ ದೇವತೆಗಳ ಅಂಶ, ಕೃಷ್ಣನ ಸನ್ನಿಧಾನ. ಇಷ್ಟು ಸೇರಿಕೊಂಡಾಗ ಒಬ್ಬ ಅಭಿಮನ್ಯು ಆಗ್ತಾನೆ ಅಂತ ಶ್ರೀಮದಾಚಾರ್ಯರು ಬರೆದಿದ್ದಾರೆ. ಅಭಿಮನ್ಯು ನಡ್ಕೋತ್ ಬರ್ತಿದ್ದ ಅಂದ್ರೆ ಚಂದ್ರ ಠಣ್ 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 ಠಣ್, ಜೊತೆಗೆ ಯಮದೇವರು ಠಣ್ ಠಣ್ ಠಣ್, ಅದರ ಒಳಗಡೆಗೆ ಇಂದ್ರದೇವರು, ಅವ್ರಿಗಿಂತ ಕೆಳಗೆ ಮೊದಲು ಅಶ್ವಿನಿ ದೇವತೆಗಳು, ಅದರೊಳಗೆ ಯಮದೇವರು, ಅದರೊಳಗೆ ಅರ್ಜುನ, ಅದರ ಒಳಗಡೆಗೆ ವಾಯುದೇವರು, ಅದರೊಳಗಡೆಗೆ ನಾರಾಯಣ. ಇಷ್ಟು ಮಂದಿ ಹಿಂಗೆ ಅಭಿಮನ್ಯು ಬರ್ತಾ ಇದ್ರೆ ಅಷ್ಟು ಮಂದಿ ಬರ್ತಾ ಇದ್ರು. ಅದಕ್ಕೆ 16 ವರ್ಷಕ್ಕೆ ಅಷ್ಟು ಮಂದಿನ ಚಕ್ರ ಹೋದಾಗ ಬಾಯ್ ಬಿಡ್ಕೊಂಡು ಮಾಡ್ಬಿಟ್ಟ. ಅದಕ್ಕೆ ಮೋಸದಿಂದ ಕೊಲ್ಬೇಕಾಯ್ತು ಅವರೆಲ್ಲರೂ. ಓಕೆ, ರೈಟ್. ಸೌಭದ್ರೋ, ಇದು ಅಭಿಮನ್ಯುವಿನ ಕಥೆ. ದ್ರೌಪದೇಯಾಶ್ಚ, ದ್ರೌಪದಿಯ ಮಕ್ಕಳು ಉಪಪಾಂಡವರಿದ್ದಾರಲ್ಲ, ಅವರು ಯಾರಪ್ಪ ಅಂತ ಕೇಳಿದರೆ ಶ್ರೀಮದಾಚಾರ್ಯರು ಮಹಾಭಾರತದ ತಾತ್ಪರ್ಯದ 20ನೇ ಅಧ್ಯಾಯದ 211, 212ರಲ್ಲಿ, ಅಂದರೆ ಇದಕ್ಕಿಂತ ಹಿಂದೆ ಏನು ತಿಳಿಸ್ಯಾರ? ಆಸನ್ ಕೃಷ್ಣ ಯಾಹ ಪಂಚಪುತ್ರ ಗುಣಾಢ್ಯಾಹ, ಗುಣಾಢ್ಯರಾದ 5 ಮಂದಿ ಮಕ್ಕಳಿದ್ದು ದ್ರೌಪದಿ ದೇವಿಗೆ. ವಿಶ್ವೇ ದೇವಾಹ ಪಂಚಗಂಧರ್ವ ಮುಖ್ಯೈ, ವಿಶ್ವೇ ದೇವತೆಗಳವರು. ಯಾರು ವಿಶ್ವೇ ದೇವತೆಗಳವರು? ಧೂರಿಲೋಚನ ಸೌನಿಕಾನಾಂ ವಿಶ್ವೇಶಾಂ ದೇವಾನಾಂ, ಪುರೂರ್ವಾದ ಸೌನಿಕಾನಾಂ ವಿಶ್ವೇಶಾಂ ದೇವಾನಾಂ. ಇವರೇನಿದ್ದಾರಲ್ಲ ಶ್ರಾದ್ದಕ್ಕೆ ಬರೋ ವಿಶ್ವೇ ದೇವತೆಗಳು, ಅವರೇ ಉಪಪಾಂಡವರಯ್ಯ, ಬೇರೆ ಯಾರೂ ಅಲ್ಲ. ಅವರು ಪಂಚಗಂಧರ್ವ ಮುಖ್ಯೈ ಆವಿಷ್ಟಾಹ, ವಿಶ್ವೇ ದೇವತೆಗಳಲ್ಲಿ ಪಂಚಗಂಧರ್ವರ ಆವೇಶ. ಯಾರವರು? ಚಿತ್ರರಥ, ಅಭಿತಾಮ್ರ, ಕಿಶೋರ, ಗೋಪಾಲ, ಬಲ ಅನ್ನುವಂತಹ 5 ಜನ ಗಂಧರ್ವರಿಂದ ಆವಿಷ್ಟರಾಗಿರುವಂಥವರು ಇವರು ವಿಶ್ವೇ ದೇವತೆಗಳು. ಮುಂದೇನು? ಅವರ ಹೆಸರು: ಮೊದಲನೆಯದವ ಪ್ರತಿವಿಂಧ್ಯ, ಧರ್ಮರಾಜನ ಪುತ್ರ, ದ್ರೌಪದಿಯಲ್ಲಿ ಹುಟ್ಟಿದವನು. 2ನೇದವನು ಭೀಮನ ಮಗ ಶ್ರುತಸೋಮ. 3ನೇದವನು ಶ್ರುತಕೀರ್ತಿ. 4ನೇದವನು ಶತಾನೀಕ. 5ನೇದವನು ಶ್ರುತಕ್ರಿಯಾ ಅಂತ ಹೆಸರು. ಸೌಭದ್ರೋ ದ್ರೌಪದೇಯಾಶ್ಚ ಸರ್ವೇ ಏವ ಮಹಾರಥಾಃ. ಕೆಳಗೆ ಮಂತ್ರಾಲಯ ಪ್ರಭುಗಳು. ಮಹಾರಥತ್ವಂ ನಾಮ, ಮಹಾರಥರು ಅಂದರೆ ಯಾರಪ್ಪ? 11 ಸಹಸ್ರಾಣಾಂ ಯೋಧಯೇದ್ಯಸ್ತು ಧನ್ವಿನಾಂ ಶಸ್ತ್ರಶಾಸ್ತ್ರ ಪ್ರವೀಣಶ್ಚ ಮಹಾರಥ ಇತಿ ಸ್ಮೃತಃ. ಇದು ಮಹಾಭಾರತದ ವಾಕ್ಯ. ಏನಂತಾರೆ? ಏಕಃ, ಒಬ್ಬನೇ, 10 ಸಹಸ್ರಾಣಾಂ ಯೋಧಯೇತ್ ಧನ್ವಿನಾಂ ಯಸ್ತು, ಧನ್ವಿನಾಂ 10 ಸಹಸ್ರಾಣಾಂ, ಒಬ್ಬನೇ ಒಬ್ಬ 10,000 ಬಿಲ್ಗಾರರ ಜೊತೆಗೆ ಹೋರಾಟ ಮಾಡಬಲ್ಲವನಾಗಿದ್ದರೆ ಸಾಲೋದಿಲ್ಲ. ಶಸ್ತ್ರಶಾಸ್ತ್ರ ಪ್ರವೀಣಶ್ಚ, ಎಲ್ಲ ಶಸ್ತ್ರಗಳು ಗೊತ್ತಿರಬೇಕು, ಶಾಸ್ತ್ರವೂ ಗೊತ್ತಿರಬೇಕು. ಅಂದ್ರೆ ಧನುರ್ವಿದ್ಯೆಯ ಜೊತೆಗೆ ವೇದಾಂತ ವಿದ್ಯೆಯೂ ಗೊತ್ತಿರಬೇಕು. ಬರೇ ಧನುರ್ವಿದ್ಯಾ ಗೊತ್ತಿದ್ರೆ ಶತ್ರುಗಳ ಮೇಲೆ ಪ್ರಯೋಗ ಮಾಡ್ತಾನೆ, ವೇದಾಂತ ವಿದ್ಯಾ ಗೊತ್ತಿದ್ರೆ ಬಿಡಬೇಕೋ ಬೇಡ ಅಂತ ವಿಚಾರ ಮಾಡ್ಲಿಕ್ಕೆ ಬರ್ತದಲ್ಲಿ. ದ್ರೋಣಾಚಾರ್ಯಲ್ಲಿ 2 ಇತ್ತು. ಶಾಪಾದಪಿ ಶರಾದಪಿ. ಈ ಕಡೆ ಬಾಣ ಬಿಡ್ಲಿಕ್ಕೆ ಸಾಧ್ಯ ಇದ್ರು, ಆ ಕಡೆ ಶಾಪವನ್ನು ಕೊಡ್ಲಿಕ್ಕೆ ಸಮಾನ. ಅದನ್ನೇ ಶಸ್ತ್ರಶಾಸ್ತ್ರ ಪ್ರವೀಣಶ್ಚ ಅಂತ ಹೇಳಿದ್ದಾರೆ. ಅದಕ್ಕೆ ಅವನನ್ನು ಮಹಾರಥ ಅಂತ ಕರಿಬೇಕು. ನೋಡಪ್ಪ, ಅಮಿತಾನ್ ಯೋಧಯೇದ್ಯಸ್ತು ಸಂಪ್ರೋಕ್ತೋ ಅತಿರಥಸ್ತು ಸಹ. ನಿನ್ನಲ್ಲಿಲ್ಲ, ನನ್ನಲ್ಲಿ. ಲೆಕ್ಕವಿಲ್ಲದೆ ಇದ್ದಷ್ಟು ಶತ್ರುಗಳ ಜೊತೆಗೆ ಹೋರಾಟ ಮಾಡಿ ಗೆಲ್ತಿದ್ರೆ ಅವ ಅತಿರಥ. ಅತಿರಥ ಮಹಾರಥರು ಅಂತಾರಲ್ಲ, ಅದು ತೆಳಗಿನಿಂದ ಅಂದ್ರೆ ಉಲ್ಟಾ ಬಂದದ, ಡಿಸಾರ್ಡರ್ ಅದು. ಸಣ್ಣ ಮಹಾ ಉಲ್ಟಾ. ಅತಿರಥ ಮೊದಲು, ಮಹಾರಥ ಕೆಳಗೆ, ಆಮೇಲೆ ರಥಿ, ಆಮೇಲೆ ಅರ್ಧರಥಿ ಅಂತ ಶಬ್ದ. ತಿಳಿತಾ? ಅತಿರಥ ಅಂದ್ರೆ ಅಮಿತವಾದ, ಲೆಕ್ಕವಿಲ್ಲದಷ್ಟು ಯೋಧರನ್ನ ಪಾಠ ಹೊಡೆದೊಯ್ತಾನಲ್ಲ ಅವ ಅತಿರಥ. 10,000 ಮಂದಿ ಜೊತೆಗೆ ಮಾತ್ರ ಯುದ್ಧ ಮಾಡ್ತಾನೆ ಅವ ಮಹಾರಥ. ರಥೀಚ ಏಕೇನ ಯೋದ್ಧ, ಒಬ್ಬನ ಜೊತೆಗೆ ಮಾತ್ರ ಯುದ್ಧ ಮಾಡ್ತಾ ಇದ್ರೆ ಅವ ರಥಿ. ಅದಕ್ಕಿಂತಲೂ ಕೆಳಗಿದ್ದವ ಅರ್ಧರಥ. ಒಬ್ಬರ ಜೊತೆಗೂ ಯುದ್ಧ ಮಾಡ್ಲಿಕ್ಕೆ ಆಗದೇ ಇದ್ದವನನ್ನು ಅರ್ಧರಥ ಅಂತ ಕರೀತಾನೆ. ಕಷ್ಟಪಟ್ಟು ಹೆಂಗೋ ಮಾಡಿ ಯುದ್ಧ ಮಾಡ್ತಿದ್ದ ಅಂದ್ರೆ ಅವ ಏನು ಕರ್ಸ್ಕೋತಾನವ?
ಅರ್ಧರಥ ಒಬ್ಬರ ಜೊತೆಗೂ ಸರಿಯಾಗಿ ಯುದ್ಧ ಮಾಡದೇ ಇದ್ದವ, ರಥಿ ಒಬ್ಬರ ಜೊತೆಗೆ ಯುದ್ಧ ಮಾಡುವಂಥವ, ಆಮೇಲೆ ಮಹಾರಥ 10,000 ಮಂದಿ ಜೊತೆಗೆ ಮಾಡುವನು, ಅತಿರಥ ಅಂದರೆ ಲೆಕ್ಕವಿಲ್ಲದೆ ಇರುವಷ್ಟು ಜೊತೆಗೆ ಯುದ್ಧ ಮಾಡುವಂಥವನು. ಇಲ್ಲಿ ಸದ್ಯಕ್ಕೆ ಯುಧಾಮನ್ಯು, ಉತ್ತಮೌಜ, ಸೌಭದ್ರ, ದ್ರೌಪದೇಯಾಹ ಇವರೆಲ್ಲ ಒಬ್ಬೊಬ್ಬರು 10,000 ಮಂದಿ ಜೊತೆಗೆ ನೀರು ಕುಡಿದಷ್ಟು ಸಲೀಸಾಗಿ ಯುದ್ಧ ಮಾಡ್ತಾ ಇದ್ರು. ಆ ಶ್ಲೋಕ ಏನಾಯ್ತು? ಅದ ಹೇಳ್ತೀನಿ. ಅಮಿತಾನ್ ಯೋಧಗೇದ್ಯಸ್ತು ಸಂಪ್ರೋಕ್ತೋತಿ ರಥಸ್ತು ಸಹ ರಥಿ ಚೈಕೇನ ಯೋ ಯೋದ್ಧ ತನ್ಯೂನೋರ್ಧರಥ ಸ್ಮೃತಃ ಅಂತ ಶ್ಲೋಕ ಅದು. ಓಕೆ, 6ನೇ ಶ್ಲೋಕ ಮುಗೀತು. 7ನೇ ತೆಳಗಡೆಗೆ ಇತ್ಯುಕ್ತ ರೂಪಂ ವಿಕ್ರಾಂತಃ ಪರಾಕ್ರಮವಾನ್. ವಿಕ್ರಾಂತ ಅಂದ್ರೆ ಪರಾಕ್ರಮ ಉಳ್ಳವನು ಅಂತ. ಸೌಭದ್ರ ಅಭಿಮನ್ಯು, ದ್ರೌಪದೇಯಾಹ ದ್ರೌಪದಿ ಪುತ್ರಾಹ ಮುಗೀತು. 7ನೇ ಶ್ಲೋಕ. ಅಸ್ಮಾಕಂ ತು ವಿಶಿಷ್ಟಾಗೆ ತಾನ್ನಿಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸೌಮ್ಯಾರ್ಥಂ ತಾನ್ ಬ್ರವೀಮಿ ತೇ. ಅಸ್ಮಾಕಂ ತು ವಿಶಿಷ್ಟಾಃ ಯೇ ತಾನ್ ನಿಬೋಧ ದ್ವಿಜೋತ್ತಮ ನಾಯಕಾಃ ಮಮ ಸೈನ್ಯಸ್ಯ ಸೌಮ್ಯಾರ್ಥಂ ತಾನ್ ಬ್ರವೀಮಿ ತೇ. ಇದು ಪದಚ್ಛೇದ. ರಾಯರು ಪರಿಮಳ ಇದು ವಿವೃತ್ತಿಯಲ್ಲಿ ಅಸ್ಮಾಕಂ ತು ಇತಿ. ಈಗ ತಮ್ಮ ಪಕ್ಷದವ್ರು ಹೇಳಿಕ್ಕೆ ಶುರು ಮಾಡಿದೆ ಈಗ. ಅಲ್ರಿ ಅಸ್ಮಾಕಂ ತು ಯಾಕೆ ತು ಅಂದ್ರೆ ಪಾಂಡವ ವ್ಯಾವರ್ತಕಸ್ತು ಶಬ್ದ, ಪಾಂಡವರನ್ನು ಬೇರ್ಪಡಿಸುವ ತು ಶಬ್ದ. ಏನಂಗಂದ್ರೆ ಪಾಂಡವರನ್ನು ಬೇರ್ಪಡಿಸುವ ಅಂದ್ರೆ ಅಸ್ಮಾಕಂ ಅಂದ್ರೆ ನಮ್ಮವರು ಅಂದ್ರೆ ಪಾಂಡವರು ಇವರೇ. ಅದಕ್ಕೆ ಅಸ್ಮಾಕಂ ತು ಅಂದ್ರೆ ಪಾಂಡವರು ಬಿಟ್ಟು ಉಳಿದು ನಮ್ಮವರೇನಿದ್ದಾರಲ್ಲ ಅವರು ಅಂತ ಅರ್ಥ. ಅದಕ್ಕೆ ಇಲ್ಲೇ ಇದ್ರೆ ಪಾಂಡವರು ಇವರು ಅಲ್ಲೇನು ಮತ್ತೆ ಅವ್ರು ಹೌದೇ. ಅದಕ್ಕೆ ನೋಡ್ರಿ, ಅಪ್ಪ ಮಾಮಕಾಹ ಪಾಂಡವಾಶ್ಚೈವ ಅಂತ ಕೇಳ್ಕೊಂಡ, ದುರ್ಯೋಧನ ಅಸ್ಮಾಕಂ ತು ಅಂತ ಕೇಳ್ಕೊಂಡ. ಅಪ್ಪನಂಗ ಮಗ ಇಬ್ಬರೂ ಕುರುಡ್ರು. ಅವನು ಪಾಂಡವ್ರು ಬಿಟ್ಟು ನಮ್ಮವರು ಅಂದ, ಇವನು ಪಾಂಡವ್ರು ಬಿಟ್ಟು ನಮ್ಮವರು ಅಂತ. ಅಂದ್ರೆ ಪಾಂಡವ್ರನ್ನ ಎಂದೂ ಇವ್ರ ಜನ್ಮದಾಗ ನಮ್ಮವರು ಅಂತ ತಿಳ್ಕೊಂಡೇ ಇಲ್ಲ. ಯಾವ ವ್ಯಕ್ತಿ ತನ್ನ ಜೀವನದೊಳಗೆ ಪಾಂಡವ್ರು ನಮ್ಮವರು ಅಂತ ತಿಳ್ಕೊಳಂಗಿಲ್ಲ, ಅವ್ರ ಧೃತರಾಷ್ಟ್ರ ದುರ್ಯೋಧನ ಹಾಳಾದಂಗೆ ಹಾಳಾಗೋಗ್ಬಿಡ್ತಾರೆ. ಸಾಕು, ಸಿಂಪಲ್ ಸೂತ್ರ. ಅಸ್ಮಾಕಂ ಸಂಬಂಧಿನ ನಮ್ಮವರು, ವಿಶಿಷ್ಟಾಹ ಅಂದ್ರೆ ಬಲಿಷ್ಠಾಹ. ವಿಶಿಷ್ಟ ಶಬ್ದಕ್ಕೆ ಅರ್ಥ ಏನು? ಬಲಶಾಲಿಗಳು ಅಂತ ಅರ್ಥ. ಇಲ್ಲಿ ವಿಲಕ್ಷಣರು ಉತ್ತಮರು ಅಂತ ಅರ್ಥ ಬೇಕಾಗಿಲ್ಲ. ಯುದ್ಧ ಭೂಮಿಯಲ್ಲಿ ಅವರು ವಿಲಕ್ಷಣ ಆಗಿದ್ದಾರೆ, ಉತ್ತಮರಾಗಿದ್ದಾರೆ ತಗೊಂಡು ಏನು ಮಾಡಬೇಕು? ಯುದ್ಧಕ್ಕೆ ಬಲ ಬೇಕಾಗಿದೆ, ಅದಕ್ಕೆ ಬಲಿಷ್ಠಾಹ ಅಂತ ಅರ್ಥ ಬರೀತಾರೆ. ಮಮ ಸೈನ್ಯಸ್ಯ ನಾಯಕಾಹ ನೇತಾರಃ, ನನ್ನ ಸೈನ್ಯವನ್ನು ಮುನ್ನಡೆಸುವಂಥವರು. ಯಾರು? ತಾನ್ ಅವರನ್ನು ನಿಬೋಧ ಬುದ್ಧಿಸ್ತಾನ್ ಜಾನಿಹಿ. ನೆನಪು ಮಾಡ್ಕೊಳ್ರಿ, ನಾ ಹೇಳ್ಕೋತ ಹೋಗ್ತೀನಿ, ಅವ್ರು ಹೌದೋ ಅಲ್ಲೋ ಅಂತ ನೀವು ನೆನಪು ಮಾಡ್ಕೋತ ಹೋಗ್ರಿ. ತೇ ತವ ಸಮ್ಯಜ್ಞಾನಾರ್ಥಂ ತಾನ್ ಬ್ರವೀಮಿ. ಮತ್ತು ಸ್ಪಷ್ಟ ಅಂದ್ರೆ ಜಳ ಇರಲಿ, ಇಂಥವ್ರು ಇದ್ದಾರ ಬಂದಾರ ಅಂತ ನಾ ಹೇಳ್ಕೋತ ಹೋಗ್ತೀನಿ, ನಿಮ್ಮ ತಲೆಯಾಗಿ ಇರ್ತದೆ, ಅದು ಸ್ಪಷ್ಟ ಆಗಿಬಿಡ್ಲಿ ಅಂತ ಹೇಳ್ತೀನಿ. ದ್ವಿಜೋತ್ತಮ ಇತಿ ಆಚಾರ್ಯ ಸಂಬೋಧನಂ. ದ್ವಿಜೋತ್ತಮ ಅಂತ ತಿಳಿದುಕೊಂಡು ಆಚಾರ್ಯರಿಗೆ, ದ್ರೋಣಾಚಾರ್ಯರಿಗೆ ಸಂಬೋಧನೆ ಮಾಡ್ತಾ ಇದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.